ಶ್ರೀ ದತ್ತ ಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತ ಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 4. ಉತ್ತರಕಾಂಡ. ದ್ವಿತೀಯ ಸ್ಕಂದ. ಶ್ರೀ ನರಸಿಂಹ ಸರಸ್ವತಿ ಅವತಾರ. ಅಧ್ಯಾಯ 10. ಗುರುಗಳ ಗಾಣಗಾಪುರದ ಪ್ರಸಂಗಗಳು. 4. ಗುರುಗಳ ಕೃಪೆಯಿಂದಾಗಿ ಸಾವಿತ್ರಿಯ ಗಂಡನು ಬದುಕಿದ್ದು ಹಾಗೂ ಅವರಿಗೆ ಗುರುಗಳು ರುದ್ರಾಕ್ಷಿಯ ಮಹಿಮೆಯನ್ನು ಹೇಳಿದ್ದು, ಮುಂದೆ ಆ ದತ್ತ ಸಾವಿತ್ರಿ ದಂಪತಿಗಳು ಗುರುಗಳ ಆಶೀರ್ವಾದ ಹೊಂದಿ ಮುಂದೆ ಸುಖವಾಗಿ ಬಾಳಿದ್ದು. ಗುರುಗಳು ಗಾಣಗಾಪುರದಲ್ಲಿರುವಾಗ ಅವರಿಂದ ಅನೇಕ ಅಘಟಿತ ಘಟನೆಗಳು ನಡೆಯುತ್ತಿದ್ದವು. ಹೀಗಿರಲು ಮಾಹುರಿ ಗ್ರಾಮದ ಗೋಪಿನಾಥನೆಂಬ ಶ್ರೀಮಂತ ಬ್ರಾಹ್ಮಣನೊಬ್ಬನು ಶ್ರೀ ದತ್ತನನ್ನು ಆರಾಧಿಸಲು ಅವರಿಗೆ ಗಂಡು ಮಗುವೊಂದು ಜನಿಸಿತು. ಆ ಮಗುವಿಗೆ ದತ್ತನೆಂದೇ ನಾಮಕರಣ ಮಾಡುವರು. ಮುಂದೆ ಅವನಿಗೆ ಆ ಮಗುವು ಬೆಳೆದು ದೊಡ್ಡವನಾಗಲು ಸಾವಿತ್ರಿಯೊಂದಿಗೆ ವೈಭವದಿಂದ ವಿವಾಹವೂ ಆಗುವುದು. ಆದರೆ ಮುಂದೆ ಅವನಿಗೆ ದುರ್ಗತಿ ಬಂದೊದಗಲು ದತ್ತನು ದೀರ್ಘ ಕಾಯಿಲೆಯಿಂದ ಹಾಸಿಗೆ ಹಿಡಿಯುವನು. ಅಷ್ಟೇ ಅಲ್ಲ, ಸತತವಾಗಿ 3 ವರ್ಷಗಳ ಕಾಲ ಔಷಧೋಪಚಾರ ನಡೆಸಿದರೂ ಅವನ ಕಾಯಿಲೆ ಗುಣವಾಗಲೊಲ್ಲದು. ಪತಿವ್ರತೆಯಾದ ಸಾವಿತ್ರಿಯು ಹಗಲಿರುಳು ಪತಿಯ ಸೇವೆಯಲ್ಲಿ ನಿರತಳಾಗುವಳು. ಆದರೂ ಪತಿ ದತ್ತನ ದೇಹವು ದಿನದಿನಕ್ಕೆ ಕ್ಷೀಣಿಸುತ್ತಾ ದುರ್ಗಂಧವಿಡುತ್ತಿತ್ತು. ಯಾರೂ ಕೂಡ ಅವನ ಸನಿಹ ಬರದಾದರು. ಅಲ್ಲದೆ ಆ ಕಡೆಗೆ ದತ್ತನ ಪತ್ನಿ ಸಾವಿತ್ರಿಗೆ ತನ್ನ ಪತಿಯ ಮೇಲಿನ ಆಸೆ ಬಿಡಲು ತಿಳಿಸುವರು. ಅಷ್ಟೇ ಅಲ್ಲದೆ ಅತ್ತ ದತ್ತನೂ ಕೂಡ ತನ್ನ ಆಸೆಯನ್ನು ಬಿಟ್ಟು ಬಿಡಲು ಹೆಂಡತಿಗೆ ತಿಳಿಸುವನು. ಆದರೆ ಪತಿವ್ರತೆಯಾದ ಸಾವಿತ್ರಿಯು ತನ್ನ ಪತಿಯನ್ನು ಸಮಾಧಾನ ಪಡಿಸುತ್ತಾ ಭಕ್ತಿಯಿಂದ ಪತಿಯ ಆರೈಕೆ ಮಾಡುತ್ತಿದ್ದಳು. ಹೀಗಾಗಲು ಒಂದು ದಿನ ಆಕೆಗೆ ತನ್ನ ಪತಿಯು ಶ್ರೀ ದತ್ತನ ಹರಕೆಯಿಂದ ಹುಟ್ಟಿರುವುದು ನೆನಪಿಗೆ ಬರಲು ಸಾಕ್ಷಾತ್ ತ್ರೈಮೂರ್ತಿ ದತ್ತಾವತಾರಿಗಳಾದ ನರಸಿಂಹ ಸರಸ್ವತಿ ಸ್ವಾಮಿಗಳು ಗಾಣಗಾಪುರದಲ್ಲಿ ಇರುವರಂತೆ. ಅವರಲ್ಲಿಗೆ ನನ್ನ ಪತಿಯನ್ನು ಕರೆದುಕೊಂಡು ಹೋಗಿ ತನ್ನ ಪತಿಯ ರೋಗವಾಸಿ ಮಾಡಿಕೊಂಡು ಬರೋಣವೆಂದು ಆಲೋಚಿಸಿ ಮಾರನೇ ದಿನವೇ ಹಿರಿಯರ ಅನುಮತಿ ಪಡೆದು ಪತಿ ದತ್ತನನ್ನು ಡೋಲಿಯಲ್ಲಿ ಮಲಗಿಸಿಕೊಂಡು ಗಾಣಗಾಪುರದ ದಾರಿ ಕ್ರಮಿಸುವಳು. ಇನ್ನೇನು ಗಾಣಗಾಪುರ ಸೇರುವುದರೊಳಗೆ ಅತ್ತ ದತ್ತನ ಪ್ರಾಣ ಪಕ್ಷಿಯೂ ಹಾರಿ ಹೋಗುವುದು. ಇತ್ತ ಸತತವಾಗಿ 3 ವರ್ಷಗಳಿಂದ ಪತಿಯ ಸೇವೆಗೈಯುತ್ತಾ ಬಂದ ದತ್ತನ ಪತ್ನಿ ಸಾವಿತ್ರಿಯ ದುಃಖವು ಮುಗಿಲು ಮುಟ್ಟುವುದು. ಸಾವಿತ್ರಿಯ ರೋದನವನ್ನು ಆಲಿಸಿ ಅಲ್ಲಿ ನೆರೆದ ಜನರು ಆಕೆಗೆ ಪರಿಪರಿಯಿಂದ ಸಮಾಧಾನ ಹೇಳುವರು. ಆದರೆ ಆಕೆಯ ದುಃಖವು ನಿಲ್ಲಲೊಲ್ಲದು. ಅಷ್ಟರಲ್ಲಿ ಜಟಾಭಸ್ಮಾಂಕಿತ ಧಾರಿಯೊಬ್ಬ ಜನರ ಮಧ್ಯದಿಂದ ನುಗ್ಗಿ ಸಾವಿತ್ರಿಯ ಎದುರಿಗೆ ಬಂದು ಆಕೆಯನ್ನು ಕುರಿತು, ತಾಯಿ, ಸುಮ್ಮನೆ ದುಃಖಿಸಿ ಫಲವಿಲ್ಲ. ವಿಧಿಲಿಖಿತದಂತೆ ಎಲ್ಲವೂ ನಡೆಯುವುದು. ನಾವೆಲ್ಲರೂ ಪ್ರವಾಹದಲ್ಲಿ ತೇಲಿ ಬಂದ ಕಟ್ಟಿಗೆಗಳಂತೆ. ಒಂದನ್ನೊಂದು ಕೂಡಿದರೂ ಅಗಲುವಿಕೆ ತಪ್ಪಿದ್ದಲ್ಲ. ಹುಟ್ಟು ಆಕಸ್ಮಿಕವಾದರೂ ಸಾವು ಖಚಿತ. ದೇವಾನುದೇವತೆಗಳಿಗೂ ಕಾಲಧರ್ಮ ತಪ್ಪಿದ್ದಲ್ಲ. ಮೋಹ ಪಾಶಗಳಿಂದ ಕೂಡಿದ ನಶ್ವರವಾದ ಈ ದೇಹಕ್ಕೆ ಸುಮ್ಮನೆ ದುಃಖಿಸಿ ಫಲವಿಲ್ಲ ಎಂದು ಆ ಸಿದ್ಧ ಪುರುಷರು ಪರಿಪರಿಯಾಗಿ ಬೋಧಿಸಲು ಆಕೆಯು ಆ ಜಟಾಧಾರಿಯನ್ನು ಕುರಿತು, ಸ್ವಾಮಿ, ಹಾಗಾದರೆ ದತ್ತಾತ್ರೇಯನ ಹರಕೆಯಿಂದ ಹುಟ್ಟಿದ ನನ್ನ ಪತಿಗೆ ಹೀಗಾಗಲು ಕಾರಣವೇನು ಎಂದು ಕೇಳುವಳು. ಆಗ ಮತ್ತೆ ಆ ಮುನಿಯು ದತ್ತಪತ್ನಿ ಸಾವಿತ್ರಿಯನ್ನು ಕುರಿತು, ತಾಯೇ, ಹಾಗಾದರೆ ಸಾಕ್ಷಾತ್ ತ್ರೈಮೂರ್ತಿಗಳಾದ ದತ್ತಾತ್ರೇಯರೇ ನರಸಿಂಹ ಸರಸ್ವತಿ ಹೆಸರಿನಿಂದ ಅವತರಿಸಿ ಇಲ್ಲಿಗೆ ಬಂದಿದ್ದಾರೆ. ಅವರು ಈಗ ಸಂಗಮದಲ್ಲಿ ಇರುವರು. ಬೇಗ ಅಲ್ಲಿಗೆ ಹೋಗಿ ಅವರನ್ನೇ ಕೇಳು ಅಂತ ಹೇಳಿ ಆಕೆಗೆ ರುದ್ರಾಕ್ಷಿ ಭಸ್ಮ ನೀಡಿ ಅಲ್ಲಿಂದ ಅದೃಶ್ಯರಾಗುವರು. ಗ್ರಾಮದವರೊಂದಿಗೆ ಪತಿಯ ಶವವನ್ನು ಹೊತ್ತುಕೊಂಡು ಸಂಗಮದತ್ತ ಸಾಗಿದ ಸಾವಿತ್ರಿಯು ಅಲ್ಲೇ ಸ್ವಲ್ಪ ದೂರದಲ್ಲಿ ಶವವನ್ನು ಇಳಿಸಿ ಭರಭರನೆ ಗುರುಗಳು ಇರುವಲ್ಲಿಗೆ ಹೋದ ಸಾವಿತ್ರಿಯು ಗುರುಗಳ ಪಾದಕ್ಕೆರಗಲು ಸಾಕ್ಷಾತ್ ತ್ರೈಮೂರ್ತಿಗಳಾದ ಗುರುಗಳು ಆಕೆಯನ್ನು ಕುರಿತು ಅಷ್ಟಪುತ್ರೋಭವ, ಸುಮಂಗಲೆಯಾಗು ಎಂದು ಹರಸುವರು. ಇದನ್ನು ಕೇಳಿ ಅಲ್ಲಿಗೆ ಬಂದ ಗ್ರಾಮಸ್ಥರು ಆಕೆಯ ಪತಿಯು ಈಗಾಗಲೇ ಶವವಾಗಿರಲು ಗುರುಗಳು ಈಕೆಯನ್ನು ಅಷ್ಟಪುತ್ರೋಭವ ಸುಮಂಗಲಿಯಾಗು ಅಂತ ಹರಸಿದರಲ್ಲ, ಇದು ಹೇಗೆ ಸಾಧ್ಯ ಎಂದು ಎಲ್ಲರೂ ದಿಗಿಲುಗೊಂಡು ಗುರುಗಳತ್ತ ನೋಡುತ್ತಿದ್ದರು.
ಅಷ್ಟರಲ್ಲೇ ಆ ಜನರೊಂದಿಗಿದ್ದ ಒಬ್ಬನು ಮುಂದೆ ಬಂದು ಗುರುಗಳನ್ನು ಕುರಿತು, ಸ್ವಾಮಿಗಳೇ, ಈಕೆಯ ಪತಿಯು ಈಗಾಗಲೇ ಮೃತ ಹೊಂದಿದ್ದು, ಇಲ್ಲೇ ಶವ ಸಂಸ್ಕಾರ ಮಾಡೋಣ ಅಂತ ಈಕೆಯ ಪತಿಯ ಶವವನ್ನು ಚಟ್ಟ ಸಹಿತವಾಗಿ ತಂದು ಇಲ್ಲೇ ಇಳಿಸಿದ್ದೇವೆ. ಹೀಗಿರಲು ಇವಳನ್ನು ನೀವು ಅಷ್ಟಪುತ್ರೋಭವ ಸುಮಂಗಲಿಯಾಗು ಎಂದು ಹರಸಿದ್ದೀರಲ್ಲ, ಇದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಲು, ಆಗ ಗುರುಗಳು ಅವನನ್ನು ಕುರಿತು, ವಿಪ್ರ, ಇವಳ ಮಾಂಗಲ್ಯ ಸ್ಥಿರವಿರಲು ಈಕೆಯ ಪತಿಗೆ ಮರಣವೆಲ್ಲಿ? ಈಕೆಯ ಪತಿಯನ್ನು ಚಟ್ಟ ಸಹಿತವಾಗಿ ಬೇಗನೆ ಇಲ್ಲಿಗೆ ತನ್ನಿ. ಅವನ ಜೀವ ತಪ್ಪಿ ಎಲ್ಲೋ ಹೋಗಿದೆ ಎಂದು ನುಡಿಯಲು ಎಲ್ಲರೂ ಭರಭರನೆ ಹೋಗಿ ದತ್ತನ ಶವ ಹೊಂದಿದ್ದ ಚಟ್ಟವನ್ನು ಗುರುಗಳ ಮುಂದೆ ತಂದಿಳಿಸಿದರು. ಆಗ ಗುರುಗಳು ಆ ಶವದತ್ತ ಅಮೃತ ದೃಷ್ಟಿಯಿಂದ ನೋಡುತ್ತಾ ಅಲ್ಲೇ ನಿಂತ ಬ್ರಾಹ್ಮಣನೊಬ್ಬನಿಗೆ ತೀರ್ಥ ನೀಡಿ ಚಟ್ಟಕ್ಕೆ ಬಿಗಿದ ಹಗ್ಗವನ್ನು ಬಿಚ್ಚಲು ಹೇಳಿ ದತ್ತನ ಶವಕ್ಕೆ ತೀರ್ಥ ಪ್ರೋಕ್ಷಣೆ ಮಾಡಲು ಹೇಳುವರು. ಅವನು ಹಾಗೆ ಮಾಡಲು ಕ್ಷಣ ಮಾತ್ರದಲ್ಲೇ ದತ್ತನು ಮೈಮುರಿಯುತ್ತಾ ಎದ್ದು ಕುಳಿತು ತನ್ನ ಸತಿ ಸಾವಿತ್ರಿಯನ್ನು ಕುರಿತು, ನನ್ನನ್ನು ಇಲ್ಲಿಗೇಕೆ ತಂದಿರುವಿ ಎಂದು ನುಡಿಯುವನು. ಆಗ ಆಕೆ ನಡೆದ ಸಂಗತಿಯನ್ನು ಪತಿಗೆ ತಿಳಿಸಲು ಅವರಿರುವರು ಗುರುಗಳಿಗೆ ವಂದಿಸಿ ನಿಲ್ಲುವರು. ಆದರೆ ಆ ಕಡೆಗೆ ಕುಬುದ್ಧಿಯಾದ ವಿಪ್ರನು ಮತ್ತೆ ಗುರುಗಳನ್ನು ಕುರಿತು, ಗುರುಗಳೇ, ಇವನ ಆಯುಷ್ಯವು ಇಷ್ಟಕ್ಕೆ ಮುಗಿದಿರಲು ನೀವು ಇವನನ್ನು ಹೇಗೆ ಬದುಕಿಸಿದ್ದೀರಿ ಎನ್ನಲು, ಆಗ ಗುರುಗಳು ನಗುತ್ತಾ, ನಾವು ಇವನ ಮುಂದಿನ ಜನ್ಮದಿಂದ 30 ವರ್ಷಗಳು ಮುಂಚಿತವಾಗಿ ತೆಗೆದುಕೊಂಡು ಹೀಗೆ ಮಾಡಿದ್ದೇವೆ. ಕೇವಲ ಭಕ್ತರ ಉದ್ಧಾರಕ್ಕಾಗಿ ನಾವು ಹೀಗೆ ಮಾಡಬೇಕಾಗುವುದು ಎಂದು ನುಡಿಯಲು ಎಲ್ಲರೂ ಗುರುಗಳನ್ನು ಕುರಿತು ಜೈ ಜೈಕಾರ ಹಾಕುವರು. ಆ ದಿನ ಗಾಣಗಾಪುರದಲ್ಲಿ ದೊಡ್ಡ ಸಮಾರಂಭವೇ ಜರುಗುವುದು. ಮರುದಿನ ಪ್ರಾತಃ ಕಾಲ ಆ ಸತಿಪತಿಗಳೆದ್ದು ಪ್ರಾತರ್ವಿಧಿಗಳನ್ನು ಮುಗಿಸಿ ಗುರುಗಳೆದ್ದೆಡೆಗೆ ಬಂದು ವಿನಯದಿಂದ ನಮಸ್ಕರಿಸಿ ಅವರ ಸಮ್ಮುಖದಲ್ಲಿ ಕುಳಿತರು. ಆಗ ಆ ಸ್ತ್ರೀಯು, ಸ್ವಾಮಿ, ನಿನ್ನೆಯ ದಿನ ನಾನು ದುಃಖಿಸುತ್ತಿರುವಾಗ ಒಬ್ಬ ಯತಿಗಳು ಅಲ್ಲಿಗೆ ಬಂದು 4 ರುದ್ರಾಕ್ಷಿಗಳನ್ನು ನನಗೆ ಕೊಟ್ಟು, ಇವುಗಳಲ್ಲೆರಡು ದಹನಕ್ಕಿಂತ ಮುಂಚಿತವಾಗಿ ಪ್ರೇತದ ಕಿವಿಗಳಿಗೂ ಉಳಿದೆರಡನ್ನು ಕೊರಳಿಗೂ ಕಟ್ಟಿ ಸಂಗಮಕ್ಕೆ ಹೋಗಿ ಗುರುದರ್ಶನ ಪಡೆದು ಅಲ್ಲಿ ಬ್ರಾಹ್ಮಣರು ಮಾಡುತ್ತಿರುವ ರುದ್ರಾಭಿಷೇಕದ ತೀರ್ಥ ತಂದು ಪ್ರೇತಕ್ಕೆ ಸಂಪ್ರೋಕ್ಷಿಸು ಎಂದು ಹೇಳಿದರು. ಇವು ನಮ್ಮಲ್ಲಿ ಇನ್ನೂ ಇವೆ. ಆ ಯತಿಗಳ್ಯಾರು ಎಂದು ಕೇಳಿದಳು. ಆಗ ಗುರುಗಳು ನಕ್ಕು, ಎಲವು ಬಾಲೆಯೇ, ನಿನ್ನ ಭಕ್ತಿಗೆ ಮೆಚ್ಚಿ ನಾನು ನೀನಿದ್ದೆಡೆಗೆ ನಿನ್ನೆ ಬಂದು ಅವುಗಳನ್ನು ನಿನಗೆ ಕೊಟ್ಟೆನು. ಭಕ್ತಿಯಿಂದ ಹಾಗೂ ಭಕ್ತಿ ಇಲ್ಲದೆ ಕೂಡ ರುದ್ರಾಕ್ಷಿಯನ್ನು ಧರಿಸಿದರೆ ಪಾಪವು ಹತ್ತುವುದಿಲ್ಲ. ರುದ್ರಾಕ್ಷಿಗಳು ಉತ್ತಮವಿರಲಿ ಅಥವಾ ಸಾಧಾರಣವಾಗಿರಲಿ, ಅವುಗಳ ಧಾರಣೆಯಿಂದ ಬರುವ ಪುಣ್ಯಕ್ಕೆ ಎಣೆಯಿಲ್ಲ. ರುದ್ರಾಕ್ಷಿ ಧಾರಣ ಮಾಡಿದವನು ದೇವತೆಗಳಿಗೆ ಮಾನ್ಯನಾಗುವನೆಂದು ಶ್ರುತಿಗಳಲ್ಲಿ ಹೇಳಿದೆ. ರುದ್ರಾಕ್ಷಿಗಳನ್ನು ಧರಿಸಿದವನು ಶ್ರೀ ಶಂಕರನಿಗೆ ಸಮಾನವಾಗಿ ದೇವತೆಗಳಿಗೆ ವಂದ್ಯನಾಗುವನು. ರುದ್ರಾಕ್ಷಿ ಮಾಲೆಯು ಮಹತ್ವದ್ದು. ತೋಳಿನಲ್ಲಿ 16, ಚೆಂಟಿಕೆಗೆ 1, ಪ್ರತಿಯೊಂದು ಮುಂಗೈಗೆ 2, ಕಂಠದಲ್ಲಿ 22, ತಲೆಯಲ್ಲಿ 40, ಪ್ರತಿಯೊಂದು ಕಿವಿಯಲ್ಲಿ 2, ಕೊರಳಿನಲ್ಲಿ 108 ಉತ್ತಮ ಸರವನ್ನು ಧರಿಸಿದವನು ಶಿವಪುತ್ರನಿಗೆ ಸಮಾನನು. ಮುತ್ತು, ಹವಳ, ಸ್ಫಟಿಕದಲ್ಲಿ ಧರಿಸುವುದರಿಂದ ಅಪಾರ ಫಲವು ಲಭಿಸುವುದು. ರುದ್ರಾಕ್ಷಿ ಮಾಲೆಯಿಂದ ಜಪಾದಿ ಅನುಷ್ಠಾನಗಳನ್ನು ಮಾಡಿದ ನಂತರ ಫಲ ದೊರೆಯುವುದು. ಕಂಠದಲ್ಲಿ ರುದ್ರಾಕ್ಷಿ ಮಾಲೆ ಹಾಗೂ ಹಣೆಯಲ್ಲಿ ತ್ರಿಪುಂಡ್ರ ಭಸ್ಮವಿಲ್ಲದವನು ಹುಟ್ಟಿದ್ದೂ ವ್ಯರ್ಥವು. ತಲೆ ಅಥವಾ ಕಿವಿಯಲ್ಲಿ ರುದ್ರಾಕ್ಷಿ ಧರಿಸಿ ಸ್ನಾನ ಮಾಡಿದರೆ ಗಂಗಾ ಸ್ನಾನ ಫಲವು ಬರುವುದು. ರುದ್ರಾಕ್ಷಿಗಳಲ್ಲಿ 1, 5, 11 ಹಾಗೂ 14 ಮುಖದ ರುದ್ರಾಕ್ಷಿಗಳಿರುತ್ತವೆ. ಅವು ಉತ್ತಮವಾದವುಗಳು. ಅವುಗಳ ಧಾರಣ ಮಾತ್ರದಿಂದ ಚತುರ್ವಿಧ ಪುರುಷಾರ್ಥಗಳು ಸಾಧಿಸುವುವು. ಅದಕ್ಕೊಂದು ಕಥೆ ಹೀಗಿದೆ. ಭಕ್ತಿಯಿಂದ ಆಲಿಸು ಎಂದು ಗುರುಗಳು ಮುಂದಿನದನ್ನು ಹೇಳಹತ್ತಿದರು. ಅದು ಎಂತೆಂದರೆ, ಹಿಂದೆ ಭದ್ರಸೇನೆನೆಂಬ ರಾಜನು ಕಾಶ್ಮೀರ ದೇಶವನ್ನು ಆಳುತ್ತಿದ್ದನು. ಅವನಿಗೆ ಸುಧರ್ಮನೆಂಬ ಓರ್ವ ಪ್ರಖ್ಯಾತ ಮಗನಿದ್ದನು. ಅದರಂತೆ ಭದ್ರಸೇನನ ಮಂತ್ರಿ ತಾರಕನಿಗೂ ಓರ್ವ ಪ್ರಸಿದ್ಧ ಮಗನಿದ್ದನು. ರಾಜಪುತ್ರನು ಮಂತ್ರಿಯ ಮಗನು ಒಳ್ಳೆಯ ವಿದ್ವಾಂಸರಾಗಿದ್ದು ಆಪ್ತ ಮಿತ್ರರಾಗಿದ್ದರು. ಅವರಿಬ್ಬರ ವಿದ್ಯಾಭ್ಯಾಸವಾದರೂ ಒಂದೇ ಗುರುವಿನ ಬಳಿಯಲ್ಲಿ ಆಯಿತು. ಊಟ ಮಾಡುವಾಗಲೂ ಆಟ ಆಡುವಾಗಲೂ ಅವರು ಒಬ್ಬರನ್ನೊಬ್ಬರು ಅಗಲುತ್ತಿರಲಿಲ್ಲ.
ಮಾತ್ರವಲ್ಲದೆ ಅವರಿರುವರು ಶ್ರೇಷ್ಠ ಶಿವಭಕ್ತರಾಗಿದ್ದರು. ಮುತ್ತು, ರತ್ನ, ಬಂಗಾರದ ಆಭರಣಗಳನ್ನು ಕಬ್ಬಿಣಕ್ಕೆ ಸಮಾನವೆಂದು ಅವೆಲ್ಲವುಗಳನ್ನು ಅವರು ತ್ಯಜಿಸಿ ಸದಾ ಸರ್ವದಾ ರುದ್ರಾಕ್ಷಿ ಹಾಗೂ ತ್ರಿಪುಂಡ್ರಗಳನ್ನು ಧರಿಸುತ್ತಿದ್ದರು. ತಂದೆ ತಾಯಿಗಳಾಗಲಿ ಆಪ್ತೇಷ್ಟರಾಗಲಿ ಮಕ್ಕಳೆಂಬ ಮಮತೆಯಿಂದ ಮುತ್ತು, ರತ್ನ, ಬಂಗಾರದ ವಸ್ತು ಒಡವೆಗಳನ್ನು ತಂದುಕೊಟ್ಟರೆ ಸಿಟ್ಟಾಗಿ ಅದನ್ನು ಬಿಸಾಡುತ್ತಿದ್ದರು. ಹೀಗೆ ನಡೆದಿರಲು ಅವರ ಮನೆಗೆ ಒಂದು ದಿನ ಅಕಸ್ಮಾತ್ತಾಗಿ ಪರಾಶರ ಮುನಿಗಳು ಬಂದರು. ಅವರು ಬರುವುದನ್ನು ದೂರದಿಂದಲೇ ಕಂಡ ಭದ್ರಸೇನನು ಅವರನ್ನು ಎದುರುಗೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರನ್ನು ಗೌರವದಿಂದ ಆದರಿಸಿ ಸಿಂಹಾಸನದಲ್ಲಿ ಕೂಡಿಸಿ ಒಳ್ಳೆಯ ವೈಭವದಿಂದ ವಿಧಿ ಪ್ರಕಾರ ಪೂಜಿಸಿದನು. ನಂತರ ಅವರಿಗೆ ತನ್ನ ಹಾಗೂ ಮಂತ್ರಿಪುತ್ರನ ವಿಷಯವನ್ನು ವಿವರವಾಗಿ ತಿಳಿಸಿ ಅವರಿಗೆ ಸುವರ್ಣಾದಿಗಳನ್ನು ತ್ಯಜಿಸಿ ರುದ್ರಾಕ್ಷಿಯನ್ನು ಕಟ್ಟಿಕೊಳ್ಳಬೇಕೆಂಬ ಜ್ಞಾನವು ಹೇಗೆ ಬಂತೆಂದು ತಿಳಿಸಲು ಭಿನ್ನವಿಸಿದನು. ಆಗ ಪರಾಶರರು, ರಾಜ, ಇವರಿಬ್ಬರ ವೃತ್ತಾಂತವು ವಿಸ್ಮಯಕಾರಕವಾಗಿದೆ. ಹಿಂದಕ್ಕೆ ಅತಿ ಲಾವಣ್ಯವತಿಯಾದ ಓರ್ವ ವೇಶ್ಯೆಯು ನಂದಿ ಎಂಬ ಗ್ರಾಮದಲ್ಲಿ ವಾಸಿಸುತ್ತಿದ್ದಳು. ಆಕೆಯು ಕೂಡುವ ಆಸನವು ಸುವರ್ಣ ಖಚಿತವಾಗಿದ್ದಲ್ಲದೆ ಆ ಆಸನದ ಮೇಲೆ ಚಂದ್ರನಂತೆ ಒಂದು ಛತ್ರವೂ ಇತ್ತು. ಆಕೆಯ ಸಂಪತ್ತೆಷ್ಟಿತ್ತೆಂದರೆ ಆಕೆಯ ಮನೆಯು ಪಾದುಕೆಗಳು ಸುವರ್ಣಮಯವಾಗಿದ್ದವು. ಅಖಿಲ ಭೋಗಗಳನ್ನನುಭವಿಸುತ್ತಾ ಆಕೆಯು ಆ ಗ್ರಾಮದಲ್ಲಿ ಒಳ್ಳೆಯ ಪ್ರಸಿದ್ಧಳಾಗಿದ್ದಳು. ಆಕೆಯು ಪತಿವ್ರತೆಯಾಗಿದ್ದು ಬಡಬಗ್ಗರಿಗೆ ಹೇರಳವಾಗಿ ಅನ್ನ ವಸ್ತ್ರಾದಿ ದಾನ ಧರ್ಮಗಳನ್ನು ಮಾಡುತ್ತಿದ್ದಳು. ಆಕೆಯ ಮನೆಯ ಸಮೀಪದಲ್ಲಿದ್ದ ರತ್ನಖಚಿತ ನಾಟ್ಯ ಮಂಟಪದಲ್ಲಿ ತನ್ನ ದೇವದಾಸಿಯರೊಂದಿಗೆ ನರ್ತಿಸುತ್ತಿದ್ದಳು. ಆ ನಾಟ್ಯ ಮಂಟಪದಲ್ಲಿ ವಿನೋದಕ್ಕಾಗಿ ಅವಳು ಸಾಕಿದ್ದ ಒಂದು ಮಂಗ ಹಾಗೂ ಕೋಳಿಗೆ ಸದಾಶಿವ ಎಂಬ ಹೆಸರಿಟ್ಟಿದ್ದಳಲ್ಲದೆ ಅವುಗಳ ಕೊರಳಿಗೆ ರುದ್ರಾಕ್ಷಿ ಮಾಲೆಯನ್ನು ಹಾಕಿ ಅವುಗಳಿಗೆ ಕೂಡ ನಾಟ್ಯ ಕಲಿಸಿದ್ದಳು. ಒಂದಾನೊಂದು ದಿನ ಶಿವಪುತ್ರನೆಂಬ ಓರ್ವ ಧನಿಕ ವೈಶ್ಯನು ರುದ್ರಾಕ್ಷಿ ಮಾಲೆಗಳನ್ನು ಭಸ್ಮವನ್ನೂ ಧರಿಸಿ ಆಕೆಯ ಮನೆಗೆ ಬಂದನು. ಅವನ ಆಗಮನಾನಂತರ ಆ ವೇಶ್ಯೆಯು ಅವನನ್ನು ನಾಟ್ಯ ಮಂಟಪಕ್ಕೆ ಕರೆದುಕೊಂಡು ಹೋಗಿ ನಾನಾ ರೀತಿಯಿಂದ ಸತ್ಕರಿಸಿದಳು. ಅವನ ಕೈಯಲ್ಲಿರುವ ರತ್ನ ಖಚಿತ ಲಿಂಗವು ಆಕೆಯನ್ನು ಆಕರ್ಷಿಸಿತು. ಆಗ ಅವಳು ತನ್ನೋರ್ವ ಸಖಿಯನ್ನು ಕರೆದು, ಸಖಿ, ನನಗೆ ಆ ವೈಶ್ಯನ ಕೈಯಲ್ಲಿರುವ ಲಿಂಗವು ಬೇಕಾಗಿದೆ. ಅವನು ಅದನ್ನು ಮಾರಲಿಕ್ಕೆ ಕೊಡುವನೋ ಅಥವಾ ನನ್ನ ರತಿ ಸುಖಕ್ಕೆ ಕೊಡುವನೋ ಕೇಳು ಎಂದು ಹೇಳಿದಳು. ಆ ಸಖಿಯು ವೈಶ್ಯನನ್ನು ವಿಚಾರಿಸಲು, ಅವನು ನಿನ್ನ ಒಡತಿಯು ಇಂದಿನಿಂದ 3 ದಿನಗಳವರೆಗೆ ಏಕಮನಸ್ಸಿನಿಂದ ನನ್ನೊಂದಿಗೆ ಧರ್ಮ ಪತ್ನಿಯಂತೆ ಪತಿವ್ರತೆಯಾಗಿರಲು ಒಪ್ಪಿದ್ದಲ್ಲಿ ಅವಳ ರತಿಸುಖಕ್ಕಾಗಿ ಈ ಲಿಂಗವನ್ನು ಕೊಡುವೆನು ಎಂದು ಹೇಳಿದನು. ಅದಕ್ಕೆ ಆಕೆ ಒಪ್ಪಿದಳು. ಆದರೂ ಸಂಶಯಗೊಂಡ ಆ ವೈಶ್ಯನು ಆ ವೇಶ್ಯೆಯನ್ನು ಕರೆದು, ಎಲೈ ಸುಂದರಿ, ನಿಮ್ಮ ಕುಲವು ಸದಾ ವ್ಯಭಿಚಾರಕ್ಕೆ ಪ್ರಸಿದ್ಧವಾದದ್ದು. ಹೀಗಿರುವಾಗ ನಿನಗೆ ಧರ್ಮ ಕರ್ಮವೆಲ್ಲಿ? ನಿನಗೆ ಪತಿವ್ರತೆ ಎಂಬ ಹೆಸರು ಹೇಗೆ ಬರುವುದು? ಕಾರಣ ನಿನ್ನ ಮಾತನ್ನು ನಂಬುವುದು ಹೇಗೆ ಎಂದು ಪ್ರಶ್ನಿಸಿದನು. ಆಗ ಆಕೆಯು ನಾನಾ ಪರಿಯಿಂದ ಅವನಿಗೆ ತನ್ನಲ್ಲಿ ವಿಶ್ವಾಸ ಹುಟ್ಟುವಂತೆ ಹೇಳಿದಳಲ್ಲದೆ ಸೂರ್ಯಚಂದ್ರರ ಸಾಕ್ಷಿಯಾಗಿ ತಾನು ಅಂದಿನಿಂದ 3 ದಿನಗಳವರೆಗೆ ಆ ವೈಶ್ಯನ ಧರ್ಮಪತ್ನಿಯಾಗಿರುವೆನೆಂದು ಪ್ರಮಾಣ ಮಾಡಿದಳು. ಆ ಲಿಂಗವು ತನ್ನ ಪ್ರಾಣ ಸಮಾನವಾಗಿರುವುದೆಂದು, ಅದಕ್ಕೆ ಏನಾದರೂ ಹಾನಿಯಾದರೆ ತಾನು ಪ್ರಾಣವನ್ನು ಕೊಡುವೆನೆಂದೂ ಹೇಳಿ ಅವನು ಆ ಲಿಂಗವನ್ನು ಆಕೆಯ ಕೈಗಿಡಲು ಆಕೆಯು ಅದನ್ನು ಸ್ವೀಕರಿಸಿ ರಕ್ಷಿಸ ಹತ್ತಿದಳು. ಇಷ್ಟೆಲ್ಲ ಆಗುವಾಗ ಸೂರ್ಯ ಅಸ್ತವಾಯಿತು. ಆ ದಿನ ರಾತ್ರಿಯಾಗಲು ಆ ವೇಶ್ಯೆಯನ್ನು ಹತ್ತಿರ ಕರೆದು ಸಂಭೋಗ ಸಮಯದಲ್ಲಿ ಆ ಲಿಂಗವನ್ನು ದೂರವಿರಿಸತಕ್ಕದ್ದೆಂದು ಹೇಳಲು ಆಕೆಯು ಅದನ್ನು ಆ ಮಂಟಪದ ಮಧ್ಯಸ್ತಂಭ ಹತ್ತಿರ ಇಟ್ಟು ಶಯ್ಯಾಗೃಹವನ್ನು ಪ್ರವೇಶಿಸಿದಳು. ಇಬ್ಬರೂ ಕ್ರೀಡಿಸುತ್ತಿರಲು ಆ ಮಂಟಪಕ್ಕೆ ಬೆಂಕಿ ಹತ್ತಿ ಅದು ಕ್ಷಣಾರ್ಧದಲ್ಲಿ ಸುಟ್ಟು ಹೋಯಿತು. ಅದರೊಂದಿಗೆ ಆ ಲಿಂಗವು, ಮಂಗ ಹಾಗೂ ಕೋಳಿಯು ಸುಟ್ಟು ಭಸ್ಮವಾಯಿತು. ಆ ದುಃಖವನ್ನು ಸಹಿಸಲಾರದೆ ಆ ವೈಶ್ಯನು ಒಂದು ಅಗ್ನಿಕುಂಡವನ್ನು ರಚಿಸಿ ಅದರಲ್ಲಿ ಹಾರಿಕೊಂಡು ಪ್ರಾಣ ಬಿಟ್ಟನು. ಊರ ಜನರು ಆಶ್ಚರ್ಯಚಕಿತರಾದರು. ಆಗ ಆ ವೇಶ್ಯೆಯೂ ಗಾಬರಿಯಾಗಿದ್ದಳು. ಅತ್ತ ಲಿಂಗವೂ ಸುಟ್ಟು ಹೋಯಿತು. ಪ್ರಾಣೇಶ್ವರನಾದ ವೈಶ್ಯನು ಮೃತನಾದುದರಿಂದ ನನಗೆ ಪುರುಷ ಹತ್ಯಾ ದೋಷ ಬಂತು.
3 ದಿನಗಳವರೆಗೆ ಅವನ ಧರ್ಮಪತ್ನಿಯಾಗಿರುವ ನಾನು ಈಗ ಪತಿವ್ರತಾ ನಿಯಮದಂತೆ ಸಹಗಮನ ಮಾಡಬೇಕೆಂದು ಆಕೆ ನಿಶ್ಚಯಿಸಿದಳು. ಅದರಂತೆ ತನ್ನ ಸಕಲೈಶ್ವರ್ಯವನ್ನು ಬಡಬಗ್ಗರಿಗೆ ದಾನ ಕೊಟ್ಟು ಅಗ್ನಿಕುಂಡದಲ್ಲಿ ಅಗ್ನಿಯನ್ನು ಪ್ರಜ್ವಲಿಸಿದಳು. ಆಗ ಆಕೆಯ ಬಂಧು ಜನರು ಆಕೆಯನ್ನು ಕುರಿತು, ವೇಶ್ಯಾಧರ್ಮವನ್ನು ಬಿಟ್ಟುಕೊಟ್ಟು ನೀನು ಈಗ ಸಹಗಮನ ಮಾಡುವುದು ಉಚಿತವಲ್ಲ. ನಿನ್ನ ಈ ಪ್ರವೃತ್ತಿಗಾಗಿ ಊರ ಜನರು ನಗದಿರರೇ ಎಂದು ನಾನಾ ಪರಿಯಿಂದ ಸಹಗಮನಕ್ಕೆ ಅಡ್ಡಿ ಮಾಡಿದರು. ಆದರೆ ಆ ವೇಶ್ಯೆಯು ತನ್ನ ನಿರ್ಧಾರದಿಂದ ನಾನಾ ಪರಿಯಿಂದ ಸಹಗಮನಕ್ಕೆ ಅಡ್ಡಿ ಮಾಡಿದರು. ಆದರೆ ಆ ವೇಶ್ಯೆಯು ತನ್ನ ನಿರ್ಧಾರದಿಂದ ಕದಲಲಿಲ್ಲ. ತಾನು ಆ ವೈಶ್ಯನಿಗೆ ಕೊಟ್ಟ ಪ್ರತಿಜ್ಞಾವಚನದಂತೆ ಆತನು ತನ್ನ ಪತಿಯಾದುದರಿಂದ ಸಹಗಮನವು ಯೋಗ್ಯವೆಂದು ಹೇಳಿ ಸಹಗಮನದಿಂದ ಬರುವ ಅನಂತಾನಂತ ಪುಣ್ಯಗಳನ್ನು ತಿಳಿಸಿ ಹೇಳಿದಳಲ್ಲದೆ ಆ ಅಗ್ನಿಕುಂಡದಲ್ಲಿ ಹಾರಿಕೊಂಡಳು. ಶ್ರೋತೃಗಳೇ, ಮುಂದಿನ ರೋಚಕ ಕಥೆ ಎಂತೆಂದರೆ, ಆಕೆಯು ಹಾರಿಕೊಂಡು ಆ ಅಗ್ನಿಕುಂಡದಲ್ಲಿ ಬೀಳುವುದರೊಳಗಾಗಿ ಒಂದು ಚಮತ್ಕಾರ ನಡೆಯಿತು. ಇದ್ದಕ್ಕಿದ್ದಂತೆ ಶಂಕರನು ಪಂಚಮುಖಗಳಿಂದಲೂ ದಶಭುಜಗಳಿಂದಲೂ ಕೂಡಿಕೊಂಡು ನಂದಿಯ ಮೇಲೆ ಕೂತುಕೊಂಡು ಮೇಲಿಂದ ಮೇಲೆಯೇ ಆ ವೇಶ್ಯೆಯನ್ನು ಹಿಡಿದನು. ಅಗ್ನಿಕುಂಡದಲ್ಲಿ ಬೆಂಕಿಯೂ ಕಾಣಲಿಲ್ಲ. ಪರಶಿವನು ಆ ವೇಶ್ಯೆಯ ಭಕ್ತಿಗೆ ಮೆಚ್ಚಿ, ಪತಿವ್ರತಾ ವೇಶ್ಯೆಯೇ, ನಿನ್ನ ಧರ್ಮವನ್ನು ಧೈರ್ಯವನ್ನೂ ಪರೀಕ್ಷಿಸಲು ನಾನೇ ವೈಶ್ಯನ ರೂಪದಿಂದ ಬಂದಿದ್ದೆನು. ಆ ರತ್ನಲಿಂಗವು ಸ್ವಯಂಭುವಾದದ್ದು, ಹಾಗೂ ನಾನು ಮಾಯೆಯಿಂದ ನಾಟ್ಯಗೃಹವನ್ನು ಸುಟ್ಟು ಹಾಕಿದೆನು. ನೀನಾದರೂ ನಿನ್ನ ಪ್ರತಿಜ್ಞೆಯಂತೆ ಪತಿವ್ರತಾ ಧರ್ಮವನ್ನು ಪಾಲಿಸಿದಿ. ನಿನಗೆ ಬೇಕಾದ ವರಗಳನ್ನು ಬೇಡು ಎಂದನು. ಆಗ ಆ ವೇಶ್ಯೆಯು ಸದಾ ಸರ್ವದಾ ತನ್ನನ್ನು ನಿನ್ನ ಚರಣಕಮಲಗಳಲ್ಲಿ ಇರಿಸಿಕೊಳ್ಳಬೇಕೆಂದು ತನ್ನ ಆಪ್ತೇಷ್ಟರು ದಾಸದಾಸಿಯರು ನಿನ್ನ ಸನ್ನಿಧಾನದಲ್ಲಿರಬೇಕೆಂದು ತಮ್ಮವರೆಲ್ಲರನ್ನೂ ಪುನರ್ಜನ್ಮದಿಂದ ಬಿಡುಗಡೆ ಮಾಡಬೇಕೆಂದೂ ಬೇಡಿಕೊಂಡಳು. ಅದಕ್ಕೆ ಪಶುಪತಿಯು ತಥಾಸ್ತು ಎಂದು ಎಲ್ಲರನ್ನೂ ಸ್ವರ್ಗಕ್ಕೆ ಕರೆದೊಯ್ದನು. ಆ ನಾಟ್ಯರಂಗದಲ್ಲಿ ಸುಟ್ಟು ಸತ್ತು ಹೋದ ಮಂಗವು ನಿನ್ನ ಮಗನಾಗಿಯೂ ಅಲ್ಲದೆ ಆ ಕೋಳಿಯು ಮಂತ್ರಿಯ ಮಗನಾಗಿಯೂ ಹುಟ್ಟಿರುವರು ಎಂದು ಪರಾಶರರು ರಾಜನಿಗೆ ಹೇಳಿದರು. ಹೀಗೆ ಪರಾಶರ ಮುನಿಗಳು ತನ್ನ ಹಾಗೂ ಮಂತ್ರಿ ಪುತ್ರನ ಪೂರ್ವಜನ್ಮ ವೃತ್ತಾಂತವನ್ನು ಭದ್ರಸೇನನಿಗೆ ತಿಳಿಸಲು ಅವನು ಸಂತೋಷಪಟ್ಟು ಅವರಿಬ್ಬರ ಭವಿಷ್ಯವನ್ನು ಹೇಳಬೇಕಾಗಿ ಅರಿಕೆ ಮಾಡಿಕೊಂಡನು. ಆಗ ಪರಾಶರರು ಅವರ ಭವಿಷ್ಯವನ್ನು ನಾನು ನಿನಗೆ ತಿಳಿಸುವುದರಿಂದ ನಿನಗೆ ದುಃಖ ಪ್ರಾಪ್ತಿಯಾಗುವುದೆಂದು ಹೇಳಿದರು. ಅರಸನು ಕೇಳದೆ ಒತ್ತಾಯಪಡಿಸಲು ಅವರು, ರಾಜ, ನಿನ್ನ ಮಗನ ಆಯುಷ್ಯವು ಕೇವಲ 12 ವರ್ಷ. ಈಗ ಅವನಿಗೆ 12 ವರ್ಷ ತುಂಬಲು ಕೇವಲ 8 ದಿನಗಳು ಉಳಿದಿರುವವು ಎಂದ ಮೇಲೆ ಇನ್ನುಳಿದದ್ದು 7 ದಿವಸ ಮಾತ್ರ ಎಂದು ಹೇಳಿದನು. ಪರಾಶರರ ವಚನವನ್ನು ಕೇಳಿದ ರಾಜನು ಮೂರ್ಛಿತನಾಗಿ ಬಿದ್ದು ಅಳುತ್ತಾ ಇದರಿಂದ ಪಾರಾಗುವ ಮಾರ್ಗವನ್ನು ಸೂಚಿಸಬೇಕೆಂದು ಅತ್ಯಂತ ದೈನ್ಯದಿಂದ ಆ ಮುನಿಗಳನ್ನು ಬೇಡಿಕೊಂಡನು. ಆಗ ಪರಾಶರರು, ಜಗತ್ತಿನಲ್ಲಿ ಕಾಲನನ್ನು ಗೆಲ್ಲುವ ಏಕಮೇವ ಉಪಾಯವೆಂದರೆ ಶಂಕರನಿಗೆ ಶರಣು ಹೋಗುವುದು. ಆದ್ದರಿಂದ ನೀನು ಭಯವನ್ನು ಬಿಟ್ಟು ಆತನನ್ನು ಆರಾಧಿಸು. ಆ ಸರ್ವೇಶ್ವರನು 4 ವೇದಗಳನ್ನು ನಿರ್ಮಿಸಿ ಈ ಸೃಷ್ಟಿಯನ್ನು ರಚಿಸಲು ಬ್ರಹ್ಮನನ್ನು ತನ್ನ ರಜೋರೂಪದಿಂದ ಹುಟ್ಟಿಸಿದನು. ಆ 4 ವೇದಗಳನ್ನು ಉಪನಿಷತ್ತುಗಳಲ್ಲಿ ಹೇಳಿದ ಆತ್ಮತತ್ವ ಸಂಗ್ರಹವನ್ನು ಬ್ರಹ್ಮನು ಸಮಸ್ತ ದೇವತೆಗಳಿಗೂ, ಮರೀಚಿ, ಅತ್ರಿ ಮೊದಲಾದ ಮಹಾಮುನಿಗಳಿಗೂ ರುದ್ರಾಧ್ಯಾಯನವನ್ನು ಹೇಳಿದನು. ಮುಂದೆ ವಂಶ ಪಾರಂಪರ್ಯವಾಗಿ ಅದು ತ್ರಿಲೋಕದಲ್ಲಿಯೂ ಹಬ್ಬಿ ಭೂಮಿಯಲ್ಲಿ ಪ್ರಸಿದ್ಧವಾಯಿತು. ಅದಕ್ಕಿಂತ ಶ್ರೇಷ್ಠ ಮಂತ್ರವು ಬೇರಾವುದೂ ಇಲ್ಲ. ಅದು ತೀವ್ರ ಫಲದಾಯಕವಾದುದು. ತದೇಕ ಚಿತ್ತದಿಂದ ಅದರ ಜಪ ಮಾಡಿದ್ದೇ ಆದರೆ ಸಕಲ ಪಾಪಗಳೂ ಪರಿಹಾರವಾಗುವುದಲ್ಲದೆ ಸಂಸಾರ ನಿವೃತ್ತಿಯಾಗುವುದು. ಪುಣ್ಯ ಮಾಡಿದವರು ಇಹಪರಗಳಲ್ಲಿ ಸುಖವನ್ನು ಹೊಂದುವರು. ಪಾಪಿಗಳು ನರಕಕ್ಕೆ ಹೋಗುವರು. ಕಾಮಾದಿ ಷಡ್ರಿಪುಗಳು ಅಧರ್ಮದ ಮಕ್ಕಳಾಗಿ ನರಕದ ನಾಯಕರಾಗುವರು. ಒಮ್ಮೆ ಯಮನು ಕಾಮ, ಕ್ರೋಧ, ಲೋಭಗಳೆಂಬ ಪುತ್ರರನ್ನು ಕರೆದು ಭೂಲೋಕಕ್ಕೆ ಹೋಗಿ ಅಲ್ಲಿ ತಮ್ಮ ಗುಣಪ್ರಸಾರ ಮಾಡಿ ಎಲ್ಲರನ್ನೂ ನರಕಕ್ಕೆ ಕಳಿಸಬೇಕೆಂದು ಅವರ ಸಹಾಯಕ್ಕೆ ಬೇರೆ ಉಪಪಾತಕಗಳನ್ನು ಕಳಿಸುವುದಾಗಿಯೂ ಅಪ್ಪಣೆ ಮಾಡಿದನು. ಅವನ ಅಪ್ಪಣೆಯಂತೆ ಆ ತ್ರಿದೋಷಕಗಳು ಭೂಮಿಗೆ ಬಂದು ತಮ್ಮ ಬಲೆ ಬೀಸಲು
ರುದ್ರಜಪವು ಆತಂಕವಾಯಿತು. ಆ ರುದ್ರಜಪದ ಪ್ರಭಾವದಿಂದ ಇವು ಬೆಂದು ಹೋದವು. ಒಡನೆಯೇ ಅವು ಯಮನಿದ್ದಲ್ಲಿಗೆ ಮರಳಿ ಭೂಲೋಕದಲ್ಲಿ ತಮಗೊದಗಿದ ಕಷ್ಟವನ್ನು ಅವನ ಮುಂದೆ ಹೇಳಿದವು. ಇವರು ಹೇಳಿದುದನ್ನೆಲ್ಲ ಕೇಳಿ ಯಮನಿಗೆ ಅತ್ಯಂತ ಸಿಟ್ಟು ಬಂತು. ಅವನು ಒಡನೆಯೇ ಬ್ರಹ್ಮನಿದ್ದಲ್ಲಿಗೆ ಹೋಗಿ ಭೂಲೋಕದಲ್ಲಿ ಜನರು ರುದ್ರಾಧ್ಯಾಯ ಜಪದಿಂದ ಪುಣ್ಯ ಜೀವಿಗಳಾಗ ತೊಡಗಿರುವುದರಿಂದ ತನ್ನ ಲೋಕವು ಬರಿದಾಗಿದೆ ಎಂದು, ಎಲ್ಲರೂ ಸ್ವರ್ಗಕ್ಕೆ ಹೋಗುತ್ತಿರುವುದರಿಂದ ಭೂಮಿಯ ಮೇಲೆ ಯಾರೂ ಹುಟ್ಟದಾಯಿತೆಂದು ಆ ಕುತ್ತಿನಿಂದ ತಮ್ಮನ್ನು ಪಾರು ಮಾಡಬೇಕೆಂದು ಬೇಡಿಕೊಂಡನು. ಆಗ ಬ್ರಹ್ಮನು, ಎಲೆ ಯಮನೇ, ಅಜ್ಞಾನಿಗಳು ತಾಮಸಿಗಳು ಮದೋನ್ಮತ್ತರೂ ಆಗಿ ನಿಂತಾಗಲಿ ಮಲಗಿಕೊಂಡಾಗಲಿ ರುದ್ರ ಜಪವನ್ನು ಮಾಡುವವರಿಗೆ ಅನೇಕ ಪಾಪಗಳು ಅಂಟಿಕೊಳ್ಳುವವು. ಅಂಥವರನ್ನು ನೀನು ದಂಡಿಸು. ಭಕ್ತಿಯುಕ್ತರಾಗಿ ನಿಯಮದಂತೆ ಜಪ ಮಾಡುವವರನ್ನು ಬಾಧಿಸಬೇಡ. ನಿನ್ನ ಶಿಷ್ಯರಿಗೆ ಈ ಮಾತನ್ನು ಹೇಳು ಎಂದು ಯಮನಿಗೆ ಹೇಳಿ ಅವನನ್ನು ಕಳುಹಿಸಿಕೊಟ್ಟರು. ಈ ಪ್ರಕಾರ ಪರಾಶರರು ರುದ್ರಜಪದ ಮಹತ್ವವನ್ನು ಭದ್ರಸೇನನಿಗೆ ತಿಳಿಸಿ ಹೇಳಿದ ನಂತರ, ಎಲೈ ರಾಜನು, ನೀನು 10,000 ರುದ್ರಜಪದಿಂದ ಶಂಕರನಿಗೆ ಅಭಿಷೇಕ ಮಾಡಿಸು. ಆ ತೀರ್ಥದಿಂದ ನಿನ್ನ ಮಗನಿಗೆ ಸ್ನಾನ ಮಾಡಿಸು. ಹೀಗೆ ಮಾಡುವುದರಿಂದ ನಿನ್ನ ಮಗನು 10,000 ವರ್ಷ ಬದುಕುವನಲ್ಲದೆ ಅವನು ಇಂದ್ರನಂತೆ ಕೀರ್ತಿವಂತನಾಗುವನು. ನೀನು ಈಗಿಂದಲೇ ವಿದ್ವಾಂಸರು ಜ್ಞಾನಿಗಳೂ ಆದ 100 ಮಂದಿ ಬ್ರಾಹ್ಮಣರನ್ನು ಕರೆಯಿಸಿ ರುದ್ರಜಪದ ಅನುಷ್ಠಾನ ಮಾಡು ಎಂದು ಹೇಳಿದರು. ಪರಾಶರರ ಅಪ್ಪಣೆಯನ್ನು ಶಿರಸಾವಹಿಸಿದ ರಾಜನು ಆ ಅನುಷ್ಠಾನವನ್ನು ಮಾಡಿದನಾದರೂ 8ನೆಯ ದಿವಸ ಮುಂಜಾನೆ ಅವನ ಮಗನು ನಿಶ್ಚೇಷ್ಟಿತನಾಗಿ ಬಿದ್ದನು. ಕೂಡಲೇ ಸ್ವತಃ ಪರಾಶರರೇ ಬಂದು ತನ್ನ ಕಮಂಡಲಿನಲ್ಲಿರುವ ತೀರ್ಥವನ್ನು ಅವನ ಮೇಲೆ ಸಿಂಪಡಿಸಿದರು. ಕೂಡಲೇ ಒಂದು ಭಯಂಕರ ಶಬ್ದವಾಗಿ ಓರ್ವ ಯಮದೂತನು ಅಲ್ಲಿ ಬಂದು ನಿಂತನು. ಆಗ ಅಲ್ಲಿ ಋತ್ವಿಜರು ರುದ್ರವನ್ನು ಜಪಿಸುತ್ತಾ ಆ ಬಾಲಕನ ಮೇಲೆ ಮಂತ್ರಾಕ್ಷತೆಗಳನ್ನು ಹಾಕಿದರು. ಒಡನೆಯೇ ಆ ಯಮದೂತನು ದೂರ ಸರಿದು ನಿಂತನು. ಸ್ವಲ್ಪ ಸಮಯವಾದ ನಂತರ ಆ ಯಮದೂತನು ತನ್ನ ಪಾಶವನ್ನು ಆ ಕುಮಾರನ ಮೇಲೆ ಹಾಕಲಿಕ್ಕೆ ಬರುವಷ್ಟರಲ್ಲಿ ಓರ್ವ ದಂಡಧಾರಿಯಾದ ಶಿವದೂತನು ಆ ಯಮದೂತನನ್ನು ಹೊಡೆಯ ಹೋದನು. ಹೀಗಾದುದರಿಂದ ಆ ರಾಜಕುಮಾರನು ಬದುಕಿಕೊಂಡನು. ಆನಂದ ಪರವಶನಾದ ಭದ್ರಸೇನನು ದಾನ ಧರ್ಮಗಳಿಂದ ಬ್ರಾಹ್ಮಣರು ಬಡಬಗ್ಗರನ್ನು ಸನ್ಮಾನಿಸಿದನು. ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಭದ್ರಸೇನನು ಸಭೆಯಲ್ಲಿ ಕುಳಿತಿರಲು ಬ್ರಹ್ಮಪುತ್ರನಾದ ನಾರದರು ಬರುತ್ತಿರುವುದನ್ನು ನೋಡಿ ಓಡುತ್ತಾ ಹೋಗಿ ಅವರಿಗೆ ವಂದಿಸಿ ಅತ್ಯಾದರದಿಂದ ಸ್ವಾಗತಿಸಿ ತನ್ನ ಸಿಂಹಾಸನದ ಮೇಲೆ ಕೂಡಿಸಿದನು. ಅವರನ್ನು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ನಂತರ, ಮಹಾಸ್ವಾಮಿ, ತಾವು ಎಲ್ಲಿಂದ ಬಂದಿರಿ? ತಮ್ಮ ತ್ರಿಲೋಕ ಸಂಚಾರದಲ್ಲಿ ಕಂಡ ವಿಶೇಷ ಸಂಗತಿಗಳನ್ನು ನಮಗೆ ಹೇಳಿ ಎಂದು ಅರಸನು ನಾರದರಲ್ಲಿ ಅರಿಕೆ ಮಾಡಿಕೊಂಡನು. ಆಗ ನಾರದರು, ನಾನು ಈಗ ಕೈಲಾಸದಿಂದ ಮರಳಿ ಬರುವಾಗ ದಾರಿಯಲ್ಲಿ ಆ ಮಹಾಮೃತ್ಯುವು ತನ್ನ ದೂತನೊಡನೆ ನಿನ್ನ ಮಗನನ್ನು ಕೊಂಡೊಯ್ಯಲು ಬಂತು. ಆಗ ಓರ್ವ ಶಿವದೂತನು ಅವನನ್ನೋಡಿಸಲು ಅದು ತನ್ನ ಒಡೆಯನಾದ ಯಮನಿದ್ದಲ್ಲಿಗೆ ಹೋಗಿ ದೂರು ಕೊಟ್ಟಿತು. ಯಮನು ಸಿಟ್ಟಿಗೆದ್ದು ವೀರಭದ್ರನಿದ್ದಲ್ಲಿಗೆ ಬಂದು ತಮ್ಮ ದೂತನನ್ನು ಹೊಡೆದುದೇಕೆಂದು ಪ್ರಶ್ನಿಸಲು ವೀರಭದ್ರನು ಸಿಟ್ಟಿಗೆದ್ದು, ಎಲ ಯಮನೇ, ರುದ್ರಾಧ್ಯಾಯ ಜಪದಿಂದ ಆ ರಾಜಪುತ್ರನು 10,000 ವರ್ಷವಾಗಿದ್ದರೂ ಚಿತ್ರಗುಪ್ತನು ಇದನ್ನು ನೋಡದೆ ನಿನ್ನ ದೂತರನ್ನು ಕಳಿಸಿದನು. ಆದ್ದರಿಂದ ನಮ್ಮ ದೂತನು ನಿಮ್ಮ ದೂತನನ್ನು ಹೊಡೆದೋಡಿಸಿದನು ಎಂದು ಹೇಳಿದನು. ಯಮನು ಚಿತ್ರಗುಪ್ತನನ್ನು ಕರೆದು ಆ ರಾಜಪುತ್ರನ ಪತ್ರಿಕೆಯನ್ನು ತೆಗೆದು ನೋಡಲು ಅವನ ಆಯುಷ್ಯವು 10,000 ಅದರಲ್ಲಿ ಬರೆದಿತ್ತು. ಆಗ ಯಮನು ಏನನ್ನೂ ಮಾತನಾಡಲಾರದೆ ವೀರಭದ್ರನಿಗೆ ನಮಸ್ಕರಿಸಿ ತನ್ನ ಪಟ್ಟಣಕ್ಕೆ ಮರಳಿದನು. ಇದನ್ನೆಲ್ಲ ನೋಡಿಕೊಂಡು, ನಾನು ಈಗ ಅಲ್ಲಿಂದ ಬಂದೆನು. ರುದ್ರ ಜಪವನ್ನು ನೀನು ಮಾಡಿದ್ದರಿಂದ ನಿನ್ನ ಮಗನ ಆಯುಷ್ಯ ಬೆಳೆದು ಅವನು ಮೃತ್ಯುವನ್ನು ಗೆದ್ದನು ಎಂದು ಹೇಳಿದರು. ನಂತರ ಗುರುಗಳ ಅಖಂಡವಾದ ಆಶೀರ್ವಾದವನ್ನು ಹೊಂದಿದ ಆ ದಂಪತಿಗಳು ಮನೆಗೆ ಹೋದರು. ಮುಂದೆ ಅವರಿಗೆ 5 ಜನ ಮಕ್ಕಳಾಗಿ ಗುರುಗಳ ಕೀರ್ತನೆ ಮಾಡುತ್ತಾ ಸುಖವಾಗಿ ಬಾಳಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಜೈ ಗುರುದೇವ ದತ್ತ.